ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾವಂತ 100% ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಾಗ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ ಅಂತ ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಬಿಡೋಲ್ಲ. ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು, ಬೇರೆದು ಜೋರ್ತಿಲ್ಲ. ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತು ಸಭೆ ಮೀಟಿಂಗ್ ಕೂಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕರ್ಕೊಂಡು ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೇವೆ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಬೇಕು ಮನವಿ ಮಾಡ್ಕೋತೀನಿ. ನನಗೆ ಗೊತ್ತಾ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ. ಎದಿ ಬಡವ ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಅವ್ರು ಮುಂದಿನ ಮುಖ್ಯಮಂತ್ರಿ ಮಾಡ್ತಿದ್ದು ಅವರೇ ಮಾತಾಡಿದ್ರು. ಅವರೇ ಮಾತಾಡ್ತಾರೆ. ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಶಂಕರ ಭಾಷೆ ಅಂತ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ. ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತಾರೆ ಚರ್ಚೆ ಆಗ್ತದೆ? ಯಾರಂತಾರೆ ಹೇಳ್ರಿ. ಯಾರಂತ ಹೇಳ್ರಿ. ಯಾರು ಹೇಳ್ರಿ, ಹೆಸರು ಹೇಳ್ರಿ. ಮತ್ತು ಉತ್ತರ ಆಯ್ತು. ಬಟ್ ಅದನ್ನು ಕ್ವಶನ್ ಮಾರ್ಕ್ ಮಾತಾಡಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು. ಅದೊಂದು ದುರ್ದೈವ. ಯತ್ನಾಳ್ ಅವ್ರದ್ದು ಆಗ್ತಿರ್ಕಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100ಕ್ಕೂ ಹಿಂದೆ ಪಡಿತಾವೆ. ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. ನೋಡೋಣ, ಕಾಲದ ಸಮಯ ಹೇಳ್ತದೆ. ಅದು ಈ ಸದ್ಯ ಎಲ್ಲ ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಾರೆ. ನೋಡಿ, ನಾ ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿಯೊಂದು ಶಬ್ದ ನಾನು ಬದ್ಧತೆ ಇದನ್ನು ಅದನ್ನ ನೀವು ಅರ್ಥ ಮಾಡ್ಕೊ. ಪದೇ ಮುಜುಗರ ಮಾಡಬೇಡ್ರಿ. ಅದು ನೀವು ವಿಚಾರ ಮಾಡ್ಬೇಕು. ಚಿತ್ರದುರ್ಗ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದರೂ ಮಾತಾಡಿ. ಯಾವ ಚಿತ್ರ ಸುಳ್ಳು ಗೊತ್ತಿಲ್ಲ ನನಗೇನು. ಯಾವ ಸ್ವಾಮಿ ಭಾಳ ಮಂದಿ ಸ್ವಾಮಿ ಚಿತ್ರ ಭಾಳ ಮಾಡ್ತದೆ. ಯಾವ ಸ್ವಾಮಿ ಅರ್ಥ ಇಲ್ಲ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC/ST OBC ಮಠ ನಾ ತಿರುಗಾಡ್ತಾನೆ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಕ್ಕೆ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC/ST OBC ಮಠಕ್ಕೆ ನಾವು ತಿರುಗಾಡಿ ಮಾಡ್ತೀವಿ. ಇಷ್ಟೇ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪ್ಪಿಂಗ್ ನೋಡಿರಿ. ಎದಿ ಬಿಡ್ಕೊಂಡು ಮಾತಾಡಿದರು. ಯತ್ನಾಳ್ ಮುಖ್ಯ ಮಾಡ್ಕೊಂಡಂದರು. 3ನೇ ಮಾಡಿ ಕುಣಿಸುತ್ತಿದ್ರು ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಹೊಳ್ಳಿ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರ ದುರ್ದೈವ. ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡ್ಕೊಂಡು ಹಿಂಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಸೇವೆ ಮಾಡೋಕೆ ಅನುವು ಮಾಡಿಕೊಡ್ತಾರೆ. ನಮ್ಮ ಪೂರ್ಣ ವಿಶ್ವಾಸ ಇದೆ. ಅದು ನಮ್ಮ ಪಕ್ಷ ತೀರ್ಮಾನ. ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೆವೆ. ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸಬೇಕಂತ. ಬಟ್ ಆದರೆ ಹೈಕಮಾಂಡ್ ಅವ್ರನ್ನ ಮುಂದುವರಿಸುವ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರ ಎದಕ್ಕೆ ಉಚ್ಚಾಟನೆ ಮಾಡಿದ್ರೆ ಏನು ಮಾಡಿದ್ರೆ ನಮಗೆ ಗೊತ್ತೈತೆ. ಅದು ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ಅದು ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಬೇಡ. ನೋಡ್ರಿ, ಅದು ಅವ್ರನ್ನ ಯತ್ನಾಳ್ ಕೇಳ್ಬೇಕು. ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡಿರಿ. ಅದಕ್ಕೆ ಹೇಳ್ತಾರೆ. ನಾ ಅದು ಸದ್ಯ ಮಾತಾಡಿಲ್ಲ.
ನೋಡೋಣ ವಿಚಾರ ಮಾಡ್ತೀನಿ ನೋಡೋಣ ವಿಚಾರ ಮಾಡ್ತೀನಿ ನೋಡೋಣ ಭೇಟಿಯಾದಾಗ ದೇವ್ರ ಬುದ್ಧಿಯನ್ನು ಕೊಡ್ದಾಗ ಸಂಬಂಧ ಮಾತಾಡ್ತೀನಿ. ಥ್ಯಾಂಕ್ ಯು. ಗೋಕಾಕ್ ತಹಸೀಲ್ದಾರ್ ಮೇಲೆ ನನಗೆ ಗೊತ್ತಿಲ್ಲ, ನಂಗೆ ವಿಷಯ ಗೊತ್ತು ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾವಂತ 100% ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಬಿಡೋಲ್ಲ. ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ, ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು, ಬೇರೆದು ಜೋರ್ತಿಲ್ಲ. ಸರ್ ಯತ್ನಾಳವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೇವೆ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ದೀವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಬೇಕು ಮನವಿ ಮಾಡ್ಕೋತೀನಿ. ನನಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದು ಭಾಷಣಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ. ಎದಿ ಬಡವ ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಅವ್ರು ಮುಂದಿನ ಮುಖ್ಯಮಂತ್ರಿ ಮಾಡ್ತದೆ ಅವರೇ ಮಾತಾಡಿದ್ರು. ಅವರೇ ಮಾತಾಡ್ತಾರೆ. ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಸಂಕೇತ ಭಾಷೆ ಅಂತ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್ ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ, ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತಾರೆ ಚರ್ಚೆ ಆಗ್ತದೆ. ಯಾರಂತ ಹೇಳ್ರಿ, ಹೇಳ್ರಿ, ಯಾರು ಹೇಳ್ರಿ, ಹೆಸರು ಹೇಳ್ರಿ. ಮತ್ತು ಉತ್ತರ ಆಯ್ತು. ಬಟ್ ಅದನ್ನು ಕ್ವಶನ್ ಮಾರ್ಕ್ ಮಾತಾಡಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡೋದು ಆಗೋದಿಲ್ಲ. ಅದು ಯತ್ನಾಳ್ ಆಗಬಾರ್ದು. ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರ್ಕಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100% ಹಿಂದೆ ಪಡಿತಾವೆ. ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. ನೋಡೋಣ, ಕಾಲದ ಸಮಯ ಹೇಳ್ತದೆ. ಅದು ಈ ಸದ್ಯ ಎಲ್ಲ ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಾರೆ. ನೋಡೋಣ, ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿಯೊಂದು ಶಬ್ದ ನಾನು ಬದ್ಧತೆ ಇದನ್ನು ಅದು ನೀವು ಅರ್ಥ ಮಾಡ್ಕೊ. ಪದೇ ಮುಜುಗರ ಮಾಡಬೇಡ್ರಿ. ಅದು ನೀವು ವಿಚಾರ ಮಾಡ್ಬೇಕು. ಚಿತ್ರದುರ್ಗ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದರೂ ಮಾತಾಡಿ. ಯಾವ ಚಿತ್ರ ಸುಳ್ಳು ಗೊತ್ತಿಲ್ಲ ನನಗೇನು ಯಾವ ಸ್ವಾಮಿ ಭಾಳ ಮಂದಿ ಸ್ವಾಮಿ ಚಿತ್ರ ಭಾಳ ಮಟ್ಟದ ಯಾವ ಸ್ವಾಮಿಗಳು ಅರ್ಥ ಇಲ್ಲ. ಪರವಾಗಿ ನೀವು ಮಾತಾಡ್ರಿ ಅಂತ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC OBC ಮಠ ನಾ ತಿರುಗಾಡ್ತೀನಿ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಕ್ಕೆ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC OBC ಮಠಕ್ಕೆ ನಾವು ತಿರುಗಾಡಿ ಮಾಡ್ತೀವಿ. ಇಷ್ಟೇ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪ್ಪಿಂಗ್ ನೋಡಿರಿ. ಎದಿ ಬಿಡ್ಕೊಂಡು ಮಾತಾಡಿದರು. ಯತ್ನಾಳ್ ಮಾಡ್ಕೊಂಡಂದರು. ಮೂರನೇ ಮಾಡಿ ಕುಣಿಸುತ್ತಿದ್ರು ಅವರು ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಹೊಳ್ಳಿ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರ ದುರ್ದೈವ. ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡ್ಕೊಂಡು ಹಿಂಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಸೇವೆ ಮಾಡಿ ಮಾಡಿಕೊಡ್ತಾ ನಮ್ಮ ಪೂರ್ಣ ವಿಶ್ವಾಸ ಇದೆ. ಅದು ನಮ್ಮ ಪಕ್ಷ ತೀರ್ಮಾನ. ಆ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೆವೆ. ಸರ್, ಇವಾಗ ನಿಮ್ಮ ನಿಲುವು ಇತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸ್ಬೇಕಂತ. ಬಟ್ ಆದರೆ ಹೈಕಮಾಂಡ್ ಅವ್ರನ್ನ ಮುಂದುವರಿಸುವ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರ ಎದಕ್ಕೆ ಉಚ್ಚಾಟನೆ ಮಾಡಿದ್ರೆ ಏನು ಮಾಡಿದ್ರೆ ನಮಗೆ ಗೊತ್ತಿದೆ. ಅದು ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ಅದು ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಬೇಡ. ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ
ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಮತ್ತೆ ಎಲ್ಲ ಒಂದ್ ಕಡೆ ನೋಡ್ರಿ ಅಲ್ಲ ಅವ್ರನ್ನ ಯತ್ನಾಳ್ ಕೇಳ್ಬೇಕು ನೀವು ಅದನ್ನು. ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡಿರಿ, ಅದಕ್ಕೆ ಹೇಳ್ತಾರೆ. ನಾ ಅದು ಈ ಸದ್ಯ ಮಾತಾಡಿಲ್ಲ, ಹೇಳ್ಬೋದಾ ಸರ್? ನೋಡೋಣ, ವಿಚಾರ ಮಾಡ್ತೀನಿ. ನೋಡೋಣ, ವಿಚಾರ ಮಾಡ್ತೀನಿ. ನೋಡೋಣ, ಬೇಟದಾಗ ಬುದ್ಧಿ, ದೇವ್ರ ಬುದ್ಧಿಯನ್ನು ಕೊಡ್ದಾಗ ಸಂಬಂಧ ಮಾತಾಡ್ತೀನಿ. ಥ್ಯಾಂಕ್ ಯು. ಗೋಕಾಕ್ ತಹಸೀಲ್ದಾರ್ ಮೇಲೆ ನನಗೆ ಗೊತ್ತಿಲ್ಲ, ನಂಗೆ ವಿಷಯ ಗೊತ್ತ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ.